ನಮಸ್ಕಾರ ರೈತ ಬಾಂಧವರಿಗೆ. ಸೊ ಈಗಾಗಲೇ ನನ್ನ ಜಮೀನಿನಲ್ಲಿ ಸಮಗ್ರ ಕೃಷಿ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಅದ್ರ ಜೊತೆ ಸಮಗ್ರ ಕೃಷಿನಲ್ಲಿ ನಾನು ಮಾಡಿರೋದು ಈಗಾಗಲೇ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಬರ್ತಾಯಿದ್ದೀನಿ. ಇದು ನಿಂಬೆ ಗಿಡ ನಾನು ಬಾಲಾಜಿ ಅಂತ ತಳಿ ಹಾಕಿದ್ದೀನಿ. ಮತ್ತು ಇದು ಇನ್ನೊಂದು ವರ್ಷ ಪೂರ್ತಿ ಬಿಡುವಂಥ ನಾಟಿ ಗಿಡನೂ ಇದ್ದಾವೆ. ಒಂದು 118 ಗಿಡ ಇದ್ದಾವೆ ನಿಂಬೆ ಗಿಡಗಳು. ಇದು ಪ್ರತಿಯೊಂದು ನಿಂಬೆ ಗಿಡನೂ ಕೂಡ ಇದು ಸ್ವಲ್ಪ ನಮ್ಮ ವಾತಾವರಣ ಸ್ವಲ್ಪ ಕಸಿವಿಸಿ ಮಾಡುತ್ತೆ. ಅಂದರೆ ಸ್ವಲ್ಪ ರೋಗ ರುಜಿನ ಜಾಸ್ತಿ ಬರುತ್ತೆ. ಆದ್ದರಿಂದ ನಾವು ಈ ರೋಗ ರುಜಿನಕ್ಕೆ ಒಂದು ನಮ್ಮದೇ ಆದ ಪದ್ಧತಿನ ಅಳವಡಿಸ್ಕೊಂಡಿದ್ವಿ ಸರ್. ಒಂದು ಔಷಧಿನ ಇಂಗ್ಲೀಷ್ ಮೆಡಿಸಿನ್ನ ನಾವು ಆಯುರ್ವೇದಿಕ್ ಮೆಡಿಸಿನ್ ಜಾಸ್ತಿ ಉಪಯೋಗಿಸಿದ್ವಿ. 5 kg ಕಾಂಗ್ರೆಸ್ ಗಿಡ, 5 kg ಸೀತಾಫಲದ ಎಲೆ, ಒಂದು 3 kg ಬೇವಿನ ಎಲೆ, ಇಷ್ಟನ್ನು ಕೂಡ ಕುದಿಸ್ಬಿಟ್ಟು ಅದ್ರ ಜೊತೆಗೆ ಬೇವಿನ ಎಣ್ಣೆ ಹಾಕ್ತೀವಿ, ಮತ್ತು ಸುಣ್ಣ ಹಾಕ್ತೀವಿ ಒಂದು ಸ್ವಲ್ಪ, ಮತ್ತು ಈ ಶುಂಠಿ ಹಾಕ್ತೀವಿ, ಮತ್ತು ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಒಂದು ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ನಾವು ಗಿಡಗಳಿಗೆ ಮೆಡಿಷನ್ ಸ್ಪ್ರೇ ಮಾಡ್ತೀವಿ. ಇದರಿಂದ ಏನು ಅನ್ಕೊಂಡು ಅಂತಂದರೆ ಸಾವಿರಾರು ರೂಪಾಯಿ ಕೊಟ್ಟು ಮೆಡಿಷನ್ ಕೊಟ್ಟು ತಂದು ಹೊಡೆಯೋ ಬದಲು ಆಯುರ್ವೇದಿಕ್ಕಾಗಿ ಹರ್ಬಲ್ ಇದನ್ನು ಮಾಡಿದರೆ ನಮ್ಮ ಗಿಡ ಮರಗಳಿಗೂ ಆರೋಗ್ಯ ಇರ್ತದೆ, ಮತ್ತು ನಮಗೂ ಯಾವುದೇ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ. ಈ ನಿಂಬೆ ಗಿಡದಲ್ಲಿ ಬಾಲಾಜಿ ಅನ್ನೋದೇ ಒಂದು ಉತ್ತಮವಾದಂಥ ಇಳುವರಿ ಬರ್ತಾಯಿದೆ ಸರ್. ಈ ಒಂದು ಗಿಡದಲ್ಲಿ ಏನಿಲ್ಲ ಅಂದರೆ 2000 ಹಣ್ಣು ಸಿಗುತ್ತೆ ಒಂದು ಗಿಡದಲ್ಲಿ. ಕೆಲವು ಸೀಸನ್ ಮಾತ್ರ ಕಡಿಮೆ ಆಗುತ್ತೆ, ಉಳಿದಂತೆ ಯಾವಾಗಲೂ ಇರುತ್ತೆ ಸರ್. ನಾಟಿ ಗಿಡಗಳಿವೆ. ಒಂದು ಗಿಡ ಹೆಂಗೆ ಅಂದರೆ 3 ರಿಂದ 4 ಸಾವಿರ ಕಾಯಿ ಬಿಡುತ್ತೆ ಸರ್. ಅದು ಪ್ರತಿಯೊಂದು ಕಾಯಿನೂ ಕೂಡ ಕನಿಷ್ಠ ಅಂದರೆ 3 ರೂಪಾಯಿ ಹೋದರೆ 2 ರೂಪಾಯಿ ಹೋದ್ರೂ ಕೂಡ ನಮಗೆಲ್ಲ ಇದರಲ್ಲೂ ಕೂಡ ಉನ್ನತವಾದಂಥ ಆದಾಯ ಬರ್ತಾಯಿದೆ. ಇದ್ರ ಜೊತೆಗೆ ನಾವು ಯಾರ ನೆಂಟರು ಬಂದರೆ ಹೋಗಿ ನಿಂಬೆಹಣ್ಣು ಅಂಗಡಿಲಿ ಕೊಟ್ಟು ತರೋ ಬದಲು ಇಡೀ ಫ್ಯಾಮಿಲಿ, ನಾನು ಗ್ರಾಮ ಉದ್ದೇಶದಿಂದ ಮಾತಾಡ್ತಿದ್ದೀನಿ, ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ 2 ನಿಂಬೆ ಗಿಡ, 10 ಕಾಫಿ, 10 ಮೆಣಸಿನ ಗಿಡ, 10 100 ಶ್ರೀಗಂಧ, ಮತ್ತು 10 ಲವಂಗ, 100 ಏಲಕ್ಕಿ ಈ ಥರ ಹಾಕ್ಕೊಂಡ್ರೆ ನಮ್ಮ ಸಂಸಾರನ ಇದನ್ನು ಹೊಡ್ಕೊಂಡೋಗಿ ಖರ್ಚು ವೆಚ್ಚ ನೋಡ್ಕೊಂಡೋಗಿ ಕಮರ್ಷಿಯಲ್ ಕೂಡ ಮಾರಾಟ ಮಾಡ್ಬೋದು. ಇದು ನಾವು ಸಾವಯವ ಕೃಷಿ ಮಾಡೋದ್ರಿಂದ ರೈತರು ಬೇಕಾದರೂ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್. ಆದ್ದರಿಂದ ಮಾರ್ಕೆಟಿಂಗು ಪ್ರಾಬ್ಲಮ್ ಇಲ್ಲ, ನಮ್ಮ ಇನ್ಯಾವ ಸಮಸ್ಯೆನೂ ಇಲ್ಲ. ಬಾಲಾಜಿನೇ ಶ್ರೇಷ್ಠವಾದ ತಳಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಈ ಗಿಡಗಳು ಬಾಲಾಜಿ ಅನ್ನೋದು ಒಂದು ಗಿಡದ ತಳಿಯನ್ನು ತಾವು ಹೇಳ್ತಾ ಇದ್ದೀರಿ, ಇದು ಎಲ್ಲಿ ಸಿಗುತ್ತೆ? ನಿಮ್ಮ ಹತ್ರನೇ ಸಿಗುತ್ತಾ? ಇಲ್ಲ, ನಮ್ಮಲ್ಲಿ ಸಿಗಲ್ಲ, ನಾರ್ತ್ ಕರ್ನಾಟಕದಿಂದ ತರಿಸಿರೋದು. ಓಕೆ, ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಜನರು ರೈತರು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರಿಗೆ ಇಲ್ಲಿ ಬಂದ ರೈತರು ಎವ್ರಿ ಡೇ ಮತ್ತು ಸಾಟರ್ಡೆ ಆ್ಯಂಡ್ ಸಂಡೇ 100 ಜನ ರೈತರು ಬರ್ತಾರೆ. ಕೆಲವರೆಲ್ಲ ಇದನ್ನೇ ಕೆಲವೊಂದು ವ್ಯಾಪಾರ ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ. ಅದೇ ನಾನು ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟು ನರ್ಸರಿಯರು ಕೂಡ ನಮ್ಮ ರೈತರನ್ನ ಹಾಳು ಮಾಡ್ತಾರೆ. ಯಾಕೆ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ತಳಿ ಹಾಕ್ತಾರೆ, ಇದು ಬಾಲಾಜಿ ಅದಕ್ಕೊಂದು ಹೆಸರು ಕೊಡ್ತಾರೆ, ತಗೊಂಡೋಗಿ ನೀಡಿ ಅಂತಾರೆ. ಅವನು ಕಷ್ಟ ಬಿದ್ದು 4 ವರ್ಷ ಬೆಳೆಸ್ತಾನೆ, ಹಣ್ಣೆ ಬಿಡಟ್ಟಲ್ಲ, ಕಾಯಿ ಬಿಡಲ್ಲ. ಇದು ದುರಂತ ಆಗ್ತದೆ. ಅದರಿಂದ ನಾನು ಯಾರಿಗೇ ರೈತರು ಬಂದ್ರೂ ಕೂಡ ನಾನು ಪರೀಕ್ಷೆ ಮಾಡಿ ನನಗೆ ಕನ್ಫರ್ಮೇಟಿ ಆದಮೇಲೆ ಇಂಥವ್ರಿಗೆಲ್ಲೇ ತಗೊಳ್ಳಿ, ಇಂಥ ನರ್ಸರಿಯಲ್ಲೇ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದರಿಂದ ರೈತರಿಗೆ ಯಾವುದೇ ದೋಖ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಇದು ರಾಸಾಯನಿಕವಾಗಿ ಬಳಸೋದಕ್ಕಿಂತ ಹರ್ಬಲ್ ಇದನ್ನು ನಾನು ಹೇಳಿದ್ನಲ್ಲ, ಇದನ್ನು ಹೊಡ್ಸ್ಕೊಂಡ್ರೇ ಕಂಟ್ರೋಲ್ ಆಗುತ್ತದೆ ಪೆಸ್ಟಿಸೈಡ್ಗಿನ್ನ. ಇದನ್ನು ನಾವು ಹರ್ಬಲ್ಲಾಗಿ ನಾವೇ ಸ್ವಂತ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪೂರ್ತಿ ಕಂಟ್ರೋಲ್ ಬರುತ್ತೆ ಸರ್. ಅದರಿಂದ ಏನು ತೊಂದರೆ ಏನಾಗಲ್ಲ. ಮತ್ತು ಇದಕ್ಕೆ ವಿಶೇಷವಾಗಿ ಎಲೆ ಗುದ್ರು ಬರುತ್ತೆ, ಮತ್ತು ಹುಳ ಬೀಳುತ್ತೆ, ಕಾಂಡಕ್ಕೆ ಹುಳ ಬೀಳುತ್ತೆ. ಅದರಿಂದ ಹರ್ಬಲ್ ಇದನ್ನೇ ಮಾಡ್ಕೊಂಡು ಹೋದರೆ ಅದು ಗಿಡ ಬೇಗ ಇದು ಬರೋಲ್ಲ, ಡ್ಯೂರಬಿಲಿಟಿ ಜಾಸ್ತಿ, ತುಂಬ ವರ್ಷ ಬರುತ್ತೆ ಸರ್. ಅದರಿಂದ ಇದನ್ನು ಹರ್ಬಲ್ ಇದರಲ್ಲಿ ಹೋಗೋದೇ ಒಳ್ಳೆಯದು ಸರ್. ಇದು ಗಂಧದ ಗುಡಿ ಜನತಾ ಮೀಡಿಯಾ, ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.